ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಸಾವಿತ್ರಿ ಬ್ಲಾಗ್ಸ್ಗೆ ಸ್ವಾಗತ ಅಂತ ಎಲ್ಲರಿಗೂ ಹೇಳುತ್ತಾ, ಇವತ್ತು ನಾನು ನಮ್ಮ ಉತ್ತರ ಕರ್ನಾಟಕ ಶೈಲಿಯ ಎಣ್ಣೆಗಾಯಿ ಅಥವಾ ಎಣ್ಣೆ ಬದನೆಕಾಯಿನೂ ಅಂತಾರೆ ಇದಕ್ಕೆ. ಬನ್ನಿ ಯಾವ ಥರ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಯಾರೋ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಬನ್ನಿ ಯಾವ ಥರ ಮಾಡೋದು ಅಂತ ನೋಡೋಣ. ಮೊದಲು ಕೊತ್ತಂಬರಿನ ತೊಗೊಂಡಿದ್ದೀನಿ, ನಂತರ ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ, ನಂತರ ಒಂದು ಟೊಮೊಟೊನ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಬದನೆಕಾಯಿ ಈ ಥರ ಗುಂಡದಾಗಿ ಚೆನ್ನಾಗಿರಬೇಕು, ಅಂದರೆ ಮಸಾಲೆ ತುಂಬಕ್ಕೆ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಕಟ್ ತುದಿ ಎಲ್ಲ ಕಟ್ ಮಾಡ್ಕೊತೀನಿ. ಆಮೇಲೆ ಕಡಲೆ ಬೀಜನ ಹುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ. ನಂತರ ಇದನ್ನು ಮಿಕ್ಸಿಗೆ ಹಾಕ್ಕೊತೀನಿ. ನಂತರ ಇದನ್ನು ಮಿಕ್ಸಿಗೆ ಹಾಕ್ಕೋಬೇಕು. ಒಂದು ಬೌಲಲ್ಲಿ ಒಂದು ನೀರು ಹಾಕ್ಕೊಂಡು ಅದಕ್ಕೆ ಉಪ್ಪು ಹಾಕ್ಕೊಂಡು ಅದರಲ್ಲಿ ಈ ಥರ 4 ಭಾಗವಾಗಷ್ಟು ಕಟ್ ಮಾಡಿಕೊಂಡು ಹಾಕ್ಕೋಬೇಕು. ಯಾಕಂದರೆ ಅವು ಕಪ್ಪಾಗೋದಿಲ್ಲ, ಮತ್ತು ಒಳಗಡೆ ಹುಳ ಇದ್ದರೆ ನಮಗೆ ಗೊತ್ತಾಗುತ್ತೆ 4 ಭಾಗ ಮಾಡ್ಕೊಂಡಾಗ. ನೋಡಿ, ಈ ಥರ ಕಟ್ ಮಾಡ್ಕೋಬೇಕು. ಒಳಗಡೆ ಮಸಾಲೆ ತುಂಬಕ್ಕೆ ಚೆನ್ನಾಗಿ ಬರಬೇಕು, ಅಂದರೆ ಆ ಥರ ಕಟ್ ಮಾಡ್ಕೋಬೇಕು. ನೆಕ್ಸ್ಟ್ ಇದನ್ನು ಹುರಿದಿರುವಂಥ ಕಡಲೆ ಬೀಜನ ಒಂದು ಜಾರಿಗೆ ಹಾಕ್ಕೊಂಡು ಅದಕ್ಕೆ ಕರಿಬೇವು ಕೊತ್ತಂಬರಿ ಹಾಕ್ಬಿಟ್ಟು ರುಬ್ಕೊಂಡು ಈ ಥರ ಪೌಡ್ರ್ ಮಾಡಿಕೊಂಡು ಅದಕ್ಕೆ ನೋಡಿ, ಇದಕ್ಕೆ ಉಪ್ಪು, ಖಾರ, ಚಿಟಿಗೆಯಷ್ಟು ಅರಿಶಿನ, ಧನಿಯಾ ಪುಡಿ, ನಂತರ ಚಿಕನ್ ಮಸಾಲೆ ಇದ್ದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಈ ಥರ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಬದನೆಕಾಯಿ ಒಳಗೆ ತುಂಬೋದಕ್ಕೆ, ಅಂದರೆ 4 ಭಾಗ ಕಟ್ ಮಾಡ್ಕೊಂಡಿರ್ತೀವಲ್ರಿ, ಅದರಲ್ಲಿ ಮಸಾಲೆ ಚೆನ್ನಾಗಿ ಹೋಗಬೇಕು. ಅದಕ್ಕೆ ಆ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಇವಾಗ ತುಂಬ್ತಾ ಇದ್ದೀನಿ ಒಂದು ಬದನೆಕಾಯಿ ತೊಗೊಂಡು. ನೋಡಿ, ಆ ಥರ 4 ಭಾಗ ಮಾಡಿಬಿಟ್ಟು ಅದರಲ್ಲಿ ಮಸಾಲೆ ನೋಡಿ ಯಾವ ಥರ ತುಂಬ್ತಾ ಇದ್ದೀನಿ ನಾನು ಅಂತಂದು. ನೋಡಿ, 4 ಭಾಗನೂ ಓಪನ್ ಮಾಡಿಬಿಟ್ಟು ಅದರೊಳಗೆ ತುಂಬಬೇಕು. ನೋಡಿ, ನೆಕ್ಸ್ಟು ಕಡಾಯಿ ಇಟ್ಕೊಂಡಿದ್ದೀನಿ. ಕಡಾಯಿ ಇಟ್ಕೊಂಡ್ಬಿಟ್ಟು ಅದರಲ್ಲಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕ್ಬಿಟ್ಟು ಜೀರಿಗೆ, ಸಾಸಿವೆ ಹಾಕ್ಕೊಂಡಿದ್ದೀನಿ. ಈರುಳ್ಳಿ, ಸ್ವಲ್ಪ ಕರಿಬೇವು ಹಾಕ್ಕೊಂಬಿಟ್ಟು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು, ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಆಗಬೇಕು. ಆ ಥರ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಸ್ವಲ್ಪ ಎಣ್ಣೆ ಜಾಸ್ತಿ ಇರಬೇಕು, ಒಂದು 5-6 ಟೇಬಲ್ ಸ್ಪೂನಷ್ಟು ಎಣ್ಣೆ ಇರಬೇಕು, ಅಂದರೆ ಚೆನ್ನಾಗಿರುತ್ತೆ. ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ನೋಡಿ, ಮಸಾಲೆ ತುಂಬಿದ ಬದನೆಕಾಯಿ ಎಲ್ಲ ಒಂದೊಂದೇ ಇಡ್ತಾಯಿದ್ದೀನಿ. ಅದರಲ್ಲಿ ಇಟ್ಟು ಒಂದು ಎಲ್ಲ ಬದನೆಕಾಯಿನೂ ಇಡ್ತಾಯಿದ್ದೀನಿ ಅದರಲ್ಲಿ. ನೋಡಿ ಯಾವ ಥರ ಅಂತಂದು ಸ್ಪೂನ್ ತೊಗೊಂಡು ಒಂದೊಂದೇ. ನೋಡಿ, ನೆಕ್ಸ್ಟ್ ಅದಕ್ಕೆ ಹುಣ್ಸೆಹಣ್ಣು ನೆನೆ ಇಟ್ಕೊಂಡಿದ್ದೆ, ಹುಣ್ಸೆಹಣ್ಣು ಹಾಕ್ತಾಯಿದ್ದೀನಿ. ಹುಣ್ಸೆಹಣ್ಣು ಸ್ವಲ್ಪ ಫ್ರೈ ಆದ ನಂತರ ಒಂದು ಟೊಮೊಟೊನ ಕಟ್ ಮಾಡ್ಕೊಂಡಿದ್ನಲ್ರಿ, ಅದನ್ನ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಬದನೆಕಾಯಿಗೆ ಉಳಿದಿರುವಂಥ ಮಸಾಲೆನ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡ್ಬಿಟ್ಟು ಅದನ್ನು ಎಣ್ಣೆಲಿ ಫ್ರೈ ಮಾಡಿಬಿಟ್ಟು ನಂತರ ಅದಕ್ಕೆ ನೀರು ಅಂದರೆ ಪ್ಲೇಟಲ್ಲಿ ಉಳಿದಿರುವಂಥ ಮಸಾಲೆನ ಅದರಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ತೊಳೆದು ಹಾಕ್ಕೋಬೇಕು. ನೋಡಿ, ಹಾಕ್ಕೊಂಡೆ. ನಾನೇನು ಜಾಸ್ತಿ ನೀರು ಹಾಕಿಲ್ಲ ರೀ, ಸ್ವಲ್ಪ ಅಂದರೆ ಪ್ಲೇಟ್ ಅದೆಲ್ಲ ಮಸಾಲೆದು ಹತ್ತಿದ್ದು ನೀರು ಹಾಕಿದ್ದೀನಿ. ನಂತರ ಹುಣ್ಸೆಹಣ್ಣಿಂದ ಒಂದು ಸ್ವಲ್ಪ ನೀರು ಅಷ್ಟೇ. ನಾನು ಅದರಲ್ಲಿ ಬದನೆಕಾಯಿನ ಕುದಿಸ್ತೀನಿ ಚೆನ್ನಾಗಿ. ಕುದ ನಂತರ ನೆಕ್ಸ್ಟ್ ಕೊತ್ತಂಬರಿನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಚೆನ್ನಾಗಿ ಕುದಿಬೇಕು, ಸ್ವಲ್ಪ ನೀರೆಲ್ಲ ಹೋಗಬೇಕು. ನೋಡ್ತಿರ್ಬೋದು ಯಾವ ಥರ ಬಂದಿದೆ ಅಂತ ಲಾಸ್ಟ್ ಫೈನಲಲ್ಲಿ. ಈ ಥರ ಆದರೆ ಎಣ್ಣೆಗಾಯಿ ತುಂಬಾ ಸಖತ್ತಾಗಿರುತ್ತೆ. ಒಂದು 6 ಜೋಳದ ರೊಟ್ಟಿ ಸುಮ್ಮನೆ ತಿನ್ಬೋದು ನೋಡಿ. ನಮ್ಮ ಉತ್ತರ ಕರ್ನಾಟಕ ಶೈಲಿಯ ಎಣ್ಣೆ ಬದನೆಕಾಯಿ ಈ ಥರ ಮಾಡ್ಬೋದು. ನೋಡಿ ಯಾವ ಥರ ಮಾಡಿದ್ದೀನಿ ಅಂತಂದು. ನಿಮಗಿಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಅಂತ ಹೇಳ್ತಾ ಇವತ್ತಿನ ರೆಸಿಪಿ ಮುಗೀತು. ಥ್ಯಾಂಕ್ ಯು ಫ್ರೆಂಡ್ಸ್.